ಸಂಸತ್ತಲ್ಲಿ ರಾಜನಾಥ್ ಸಿಂಗ್ ಅವರು ಒಂದು ಹೇಳಿ ಸ್ಪೀಚ್ ಮಾಡಿದ್ರು, ಸಂವಿಧಾನದ ಮೂಲ ತತ್ವವನ್ನು ಕಾಂಗ್ರೆಸ್ ಬದಲಾಯಿಸಿದೆ ಅಂತ. ಈ ದೇಶದಲ್ಲಿ ಯಾರಾದರೂ ಅಂಬೇಡ್ಕರ್ ಸಂವಿಧಾನನ ಹೆಚ್ಚು ಬಾರಿ ಬದಲಾವಣೆ ಮಾಡಿರೋದು ಯಾವುದಾದ್ರೂ ಪಾರ್ಟಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ. ಹೈಯೆಸ್ಟ್ ಸಂವಿಧಾನವನ್ನು ಈ ದೇಶದಲ್ಲಿ ಬದಲಾವಣೆ ಮಾಡಿರೋವಂಥದ್ದು ಕಾಂಗ್ರೆಸ್. ಸಂವಿಧಾನಕ್ಕೆ ಅಪಚಾರ ಮಾಡಿ 1975ನೇ ಇಸ್ವಿಯಲ್ಲಿ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶಕ್ಕೆ ದ್ರೋಹ ಬಗ್ದಂಥ ಪಾರ್ಟಿ ಕಾಂಗ್ರೆಸ್ಸು. ನಿನ್ನೆ ಪ್ರಿಯಾಂಕಾ ವಾದ್ರಾ ಅವರು ಏನು ಸಂವಿಧಾನ ಬಗ್ಗೆ ಮಾತಾಡಿದ್ದು, ಹಾಗಾದರೆ ಸಂವಿಧಾನ ವಿರೋಧಿಯಾಗಿ ಎಮರ್ಜೆನ್ಸಿ ತಂದ್ರಲ್ಲ, ಅದ್ರ ಬಗ್ಗೆ ಯಾಕೆ ಚಕಾರ ಎತ್ತಿಲ್ಲ? ಅದ್ರ ಬಗ್ಗೆ ವಿಷಾದ ಹೇಳ್ಬೇಕಾಯ್ತಲ್ಲ. ತಪ್ಪಾಯಿತು, ಕಾಂಗ್ರೆಸ್ ಪಾರ್ಟಿ ಎಮರ್ಜೆನ್ಸಿ ತಪ್ಪು ಅಂತ ಎಂದಾನ ಒಂದಿನ ಹೇಳಿದ್ದಾರಾ? ಇವರು ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಹೇಳ್ಬೇಕಾಯ್ತು, ಕ್ಷಮಾಪಣೆ ಕೇಳಬೇಕಾಯ್ತು, ಮತ್ತು ಬಿಡುಗಡೆ ಮಾಡಬೇಕಾಯ್ತು. ಸಂವಿಧಾನಕ್ಕೆ ಎಷ್ಟು ಬಾರಿ ಬದಲಾವಣೆ ಕಾಂಗ್ರೆಸ್ ಮಾಡಿದೆ, ಎಷ್ಟು ಬಾರಿ ಬದಲಾವಣೆಯನ್ನು BJP ಮಾಡಿದೆ, ಅದನ್ನು ಸದನದ ಮುಂದೆ ಇಡಬೇಕಾಯ್ತು. ಅದು ಬಿಟ್ಬಿಟ್ಟು ಸಂತೆಯಲ್ಲಿ ಭಾಷಣ ಮಾಡ್ದಂಗೆ ಮಾಡಿದ್ದಾರೆ. ಅದಕ್ಕೆ ಪ್ರಿಯಾಂಕಾ ಗಾಂಧಿಯವರ ಭಾಷಣಕ್ಕೆ 3 ನಯಾ ಪೈಸದ ಬೆಲೆನೂ ಇಲ್ಲ. ದಾಖಲೆಗಳಿಲ್ಲದೆ ಸುಮ್ಮನೆ ಸಂತೆ ಭಾಷಣ ಮಾಡ್ದಂಗೆ ಮಾಡಿದ್ದಾರೆ. ದಾಖಲೆ ಇಟ್ಟು ಮಾತಾಡಬೇಕಾಯ್ತು. ಸಂವಿಧಾನಕ್ಕೆ ಎಷ್ಟು ಬಾರಿ ಬದಲಾವಣೆಯನ್ನು BJP ಮಾಡಿದೆ ಹೇಳ್ಬೇಕಲ್ಲ ಅವರು. ಅದನ್ನು ಹೇಳಲೇ ಇಲ್ಲ, ಆ ಮಾತೇ ಇಲ್ಲ ಅವ್ರ ಹತ್ರ. ಅದರಿಂದ ಹೊಸದಾಗಿ ಏನೋ ಅಳಕ್ ಪುಳ್ಕಂತ ಗೆದ್ದಿದ್ದಾರೆ ಬೈ ಎಲೆಕ್ಷನಲ್ಲಿ, ಹೊಸ ಉರುಪಿನಿಂದ ಮಾತಾಡಿದ್ದಾರೆ ಅಷ್ಟೆ. ನಾನು ಈ ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗುತ್ತೆ. ಲಕ್ಷಾಂತರ ಕೋಟಿ ಬರೀ ಚುನಾವಣೆಗೋಸ್ಕರ ಖರ್ಚಾಗ್ತದೆ. 5 ವರ್ಷ ಚುನಾವಣೆಗಳಲ್ಲಿ ಪೂರ್ತಿ 5 ವರ್ಷನೂ ಒಂದಲ್ಲ ಒಂದು ಎಲೆಕ್ಷನ್ ಈ ದೇಶದಲ್ಲಿ ನಡೀತಾನೆ ಇರ್ತದೆ. ಅದರಲ್ಲಿ ಎಲ್ಲ ಪಾರ್ಟಿಯ ನಾಯಕರು ಭಾಗವಹಿಸ್ತಾರೆ. ಬೈ ಎಲೆಕ್ಷನ್ಸ್ ಇರ್ಬೋದು, ಸ್ಟೇಟ್ ಎಲೆಕ್ಷನ್ ಇರ್ಬೋದು, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಕಾರ್ಪೊರೇಷನ್, ಒಂದಲ್ಲ ಒಂದು ನಡೀತಾನೆ ಇರ್ತದೆ. ಅಧಿಕಾರಿಗಳನ್ನೆಲ್ಲ ಅದಕ್ಕೆ ವಿನಿಯೋಗ ಮಾಡ್ತಾನೆ ಇರ್ತೀರಿ. ಕೋಡ್ ಆಫ್ ಕಂಡಕ್ಟ್ ಬರ್ತಾನೆ ಇರ್ತದೆ ರಾಜ್ಯದಲ್ಲಿ, ದೇಶದಲ್ಲಿ. ಮತ್ತು ಹಣ ಅಂತೂ ಯಥೇಚ್ಛವಾಗಿ ಖರ್ಚಾಗ್ತದೆ. ಒಂದು ಬಾರಿ ಎಲೆಕ್ಷನ್ ನಡೆದುಬಿಟ್ರೆ MP ಅದರಲ್ಲೇ ಆಗೋಗ್ತೈತೆ, MLA ಎಲೆಕ್ಷನ್ನು ಖರ್ಚು ಕಡಿಮೆ ಆಗ್ತೈತೆ, ಅಭ್ಯರ್ಥಿಗಳಿಗೂ ಖರ್ಚು ಕಡಿಮೆ ಆಗ್ತೈತೆ, ಸರ್ಕಾರಕ್ಕಂತೂ ಸಾವಿರಾರು ಕೋಟಿ ಖರ್ಚು ಉಳಿತದೆ. ಅದರಿಂದ ಖರ್ಚು ಉಳಿಸೋ ದೃಷ್ಟಿಯಿಂದ, ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗುವಂಥ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಒನ್ ನೇಷನ್ ಒನ್ ಎಲೆಕ್ಷನ್ ತಂದಿರೋದನ್ನ ನಾನು ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ಅವರಿಗೆ ಭಯ, ಎಲ್ಲ ಒಟ್ಟಿಗೆ ನಡೆದುಬಿಟ್ರೆ ಒಂದೇ ಸರಿ ಗಂಟು ಮುಟ್ಟೆ ಕಟ್ಕೊಂಡು 5 ವರ್ಷ ಮನೆಗೆ ಹೋಗ್ಬೇಕಲ್ಲ ಕಾಂಗ್ರೆಸ್ ಅವರು. ದೇಶದಲ್ಲೆಲ್ಲ ಖಾಲಿಯಾಗಿ ಹುಟ್ಟಿದ್ದಾರೆ. ಈಗ ಉಳಿದಿರೋದು 3-4 ರಾಜ್ಯ ಅಷ್ಟೇ ಅವರು ಕಾಂಗ್ರೆಸ್ ಅವರು ಇರೋದು. ಅದು ಖಾಲಿಯಾಗಿ ಕೊನೆಗೆ ತಟ್ಟೆ ಕಾಸು ಸಿಕ್ಕಲ್ಲ ಅವ್ರಿಗೆ. ಅದಕ್ಕೆ ಭಯ ಬಿದ್ದು ಏನೋ ಪ್ರಜಾಪ್ರಭುತ್ವದ ವಿರೋಧಿ ಅಂತಾರೆ. ಏನು ಇದರಲ್ಲಿ ಎಲೆಕ್ಷನಲ್ಲಿ ಪ್ರಜಾಪ್ರಭುತ್ವ? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ EME ಅದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಎಲ್ಲ ಕಡೆ ಗೆಲ್ತಾ ಇರಬೇಕು. ದೇಶದಲ್ಲಿ ಏನೇ ಚುನಾವಣೆ ನಡೆದ್ರೆ ಗೆಲ್ತಾ ಇದ್ದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಸೋತ್ಬಿಟ್ರೆ ಅದನ್ನು ತಗೊಂಡು ಬೀದಿಗೆ ಇಟ್ಬಿಟ್ಟು ದಿನ ಅದರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡ್ತಾ ಇರ್ತಾರೆ. ಕರ್ನಾಟಕ ಗೆತ್ತಲ್ಲಪ್ಪ, ಅವಾಗ ಯಾಕೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇತ್ತು ಅಂತ ಯಾಕೆ ಹೇಳಿದ್ರಿ? ನಿಮ್ಮ ದಮ್ಮಿದ್ರೆ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂದರೆ ಎಲ್ಲ ಕರ್ನಾಟಕದಲ್ಲಿ ಡಿಸಾಲ್ವ್ ಮಾಡಿಬಿಟ್ಟು ಎಲೆಕ್ಷನ್ಗೆ ಹೋಗಿ ಬ್ಯಾಲೆಟ್ ಪೇಪರ್ಗೆ ಎಲೆಕ್ಷನ್ ಕೇಳಿ. ನೀವು ಡಿಸಾಲ್ವ್ ಮಾಡಿಬಿಟ್ಟು ಫಸ್ಟು ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಕೇಳಿ ನಿಮ್ಮ ದಮ್ಮಿದ್ರೆ. ಇಲ್ಲಿ ಸರಿ ಇದೆ, ಕರ್ನಾಟಕದಲ್ಲಿ ವೋಟಿಂಗ್ ಮಿಷಿನ್ ಸರಿ ಇದೆ, ಮಹಾರಾಷ್ಟ್ರದಲ್ಲಿ ಸರಿ ಇಲ್ಲ, ಡೆಲ್ಲಿಯಲ್ಲಿ ಸರಿ ಇದೆ, ಅಲ್ಲಿ ಕೇಜ್ರಿವಾಲ್ ಗೆದ್ದಿದ್ದಾರೆ, ಅಲ್ಲಿ ಸರಿ ಇದೆ, ಗುಜರಾತಲ್ಲಿ ಸರಿ ಇಲ್ಲ, ಆಮೇಲೆ ವೆಸ್ಟ್ ಬೆಂಗಾಲಲ್ಲಿ ಸರಿ ಇದೆ, ಬಿಹಾರದಲ್ಲಿ ಸರಿ ಇಲ್ಲ. ಎಲ್ಲೆಲ್ಲಿ ಸೋಲ್ತಾರೋ ಬರದು ಮಾಡ್ಕೊಂಬಿಡಿ. ಅವರು ಒಂದು ಬ್ರ್ಯಾಂಡ್, ಅದು ಕಾಂಗ್ರೆಸ್ಸಿನ ಬ್ರ್ಯಾಂಡ್. ಸೋತ್ ಕಡೆ ಎಲ್ಲ ಈಗ ಸೋತ ಮೇಲೆ ರಾಜೀನಾಮೆ ಕೊಡಬೇಕಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾಯಿತು. ಇಲ್ಲ ಮಹಾರಾಷ್ಟ್ರದ
ಕಾಂಗ್ರೆಸ್ ಅಧ್ಯಕ್ಷ ರಾಜೀನಾಮೆ ಕೊಡಬೇಕಾಯ್ತು. ಅದನ್ನು ಕೊಡೋಕ್ಕಾಗಲ್ಲ. ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಅದರಿಂದ ಕಾಂಗ್ರೆಸ್ಸಿನ ಸುಪ್ರೀಂ ಕೋರ್ಟಲ್ಲಿ ಹೇಳಿದಾರಲ್ಲ, ಗೆದ್ದಾಗೆಲ್ಲ ಯಾಕಪ್ಪ ಬರಲ್ಲ ನೀವು ಅಂತ ಕೇಳಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ನೀವು ಎಲ್ಲೆಲ್ಲಿ ಚುನಾವಣೆ ಗೆಲ್ತಿರಲ್ಲ ಅಲ್ಲಿ ಯಾಕೆ ಬರಲ್ಲ, ಸೋತಾಗ ಮಾತ್ರ ಯಾಕೆ ಬರ್ತೀರ ಅಂತ ಕೇಳಿದ್ದಾರೆ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್, ಅಷ್ಟೊಂದು ನಮ್ಮ ಹತ್ರ ಮ್ಯಾನ್ ಪವರ್ ಇಲ್ಲ, ಒಂದೇ ಒಂದು ನೇಷನ್ ಒಂದು ಎಲೆಕ್ಷನ್. ಅದ್ರ ಜೊತೆ ಈಗ ಯಾರು ಹೇಳಿದ್ರು? ಅಲ್ಲ ಹೇಳ್ತಾರೆ, ಚರ್ಚೆ ಆಗ್ಬೇಕಾದ್ರೆ ಈಗ MP ಎಲೆಕ್ಷನ್ ಆದರೆ ಅದೇ ವೋಟಿಂಗ್ ಮಿಷನ್ ತಾನಪ್ಪ. ಅಲ್ಲ ಮ್ಯಾನ್ ಪವರ್ ಅಷ್ಟೇ ಇದೆ. ಹೇಳ, ಕೇಳಿಸ್ಕೊ. ಒಂದೇ ರೂಮ್ ತಾನೆ, ಒಂದೇ ರೂಮಲ್ಲೇ ವೋಟಿಂಗ್ ಮಿಷನ್ ಇರೋದು. ಒಂದು MP ಗೆ ಒತ್ತುತ್ತಾರೆ, ಒಂದು MLA. ನಮ್ಮಲ್ಲೂ ಆಗಿದೆಯಲ್ಲ ಒಂದ್ಸರಿ. ಅವಾಗ ಎಲ್ಲಿಂದ ಬರ್ತೈತೆ ಜನ? ರೂಮ್ ಒಂದೇ ಅಲ್ವಾ? ಮಿಷಿನ್ ಅಷ್ಟೇ, ಅದೇ ಸ್ಟಾಫ್. ಆಚೆ ಕಡೆ ಕಾಯೋನು ಅದೇ, ಬರ್ಕೊಡೋರು ಅದೇ, ನಮ್ಮ ಟೇಬಲ್ ಹಾಕೊಂಡು ಕೂತ್ಕೊಳೋದು ಅದೇ, ಎಲ್ಲ ಅಷ್ಟೇ. ಆದರೂ ಏನಾನ ಒಂದು 5% ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. EVM ಮಿಷಿನ್ ಬೇಕಾಗ್ತೈತೆ. ಇನ್ನೊಬ್ರು ಅಲ್ಲಿ ವೋಟಿಂಗ್ ಮಿಷಿನ್ ಕೂತ್ಕೊಳಕ್ಕೆ ಇನ್ನೊಬ್ರು ಬೇಕು. ಬೇಕಾದಷ್ಟು ಜನ ಇದ್ದಾರಲ್ಲ, ಸರ್ಕಾರಿ ನೌಕರರಿದ್ದಾರೆ, ಪ್ರೈವೇಟ್ ಸ್ಕೂಲ್ಸ್ ಇದೆ, ಗೌರ್ಮೆಂಟ್ ಸ್ಕೂಲ್ಸ್ ಇದೆ. ಅದರಿಂದ ಬೇಕಾದಷ್ಟು ಎಲೆಕ್ಷನಲ್ಲಿ ಆಗಿದೆ. ಅದರಿಂದ ಅದೆಲ್ಲ ಅವ್ರಿಗೆ ಭಯ. ಒಂದೇ ಸರಿ ಮನೆಗೆ ಹೋಗ್ಬೇಕಲ್ಲ. ಇನ್ನೊಂದು, ನಿನ್ನೆ ಸಂಸತ್ತಲ್ಲಿ ರಾಜನಾಥ್ ಸಿಂಗ್ ಅವರು ಒಂದು ಹೇಳಿ ಸ್ಪೀಚ್ ಮಾಡಿದ್ರು, ಸಂವಿಧಾನದ ಮೂಲ ತತ್ವವನ್ನು ಕಾಂಗ್ರೆಸ್ ಬದಲಾಯಿಸಿದೆ ಅಂತ. ಈ ದೇಶದಲ್ಲಿ ಯಾರಾದರೂ ಅಂಬೇಡ್ಕರ್ ಸಂವಿಧಾನನ ಹೆಚ್ಚು ಬಾರಿ ಬದಲಾವಣೆ ಮಾಡಿರೋದು ಯಾವುದಾದ್ರೂ ಪಾರ್ಟಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ. ಹೈಯೆಸ್ಟ್ ಸಂವಿಧಾನವನ್ನು ಈ ದೇಶದಲ್ಲಿ ಬದಲಾವಣೆ ಮಾಡಿರೋವಂಥದ್ದು ಕಾಂಗ್ರೆಸ್ಸು. ಸಂವಿಧಾನಕ್ಕೆ ಅಪಚಾರ ಮಾಡಿ 1975ನೇ ಇಸ್ವಿಯಲ್ಲಿ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶಕ್ಕೆ ದ್ರೋಹ ಬಗ್ದಂಥ ಪಾರ್ಟಿ ಕಾಂಗ್ರೆಸ್ಸು. ನೆನ್ನೆ ಪ್ರಿಯಾಂಕಾ ವಾದ್ರಾ ಅವರು ಏನು ಸಂವಿಧಾನ ಬಗ್ಗೆ ಮಾತಾಡಿದ್ದು. ಹಾಗಾದರೆ ಸಂವಿಧಾನ ವಿರೋಧಿಯಾಗಿ ಎಮರ್ಜೆನ್ಸಿ ತಂದ್ರಲ್ಲ, ಅದ್ರ ಬಗ್ಗೆ ಯಾಕೆ ಚಕಾರ ಎತ್ತಿಲ್ಲ? ಅದ್ರ ಬಗ್ಗೆ ವಿಷಾದ ಹೇಳ್ಬೇಕಾಯ್ತಲ್ಲ. ತಪ್ಪಾಯಿತು, ಕಾಂಗ್ರೆಸ್ ಪಾರ್ಟಿ ಎಮರ್ಜೆನ್ಸಿ ತಪ್ಪು ಅಂತ ಎಂದಾನ ಒಂದಿನ ಹೇಳಿದ್ದಾರಾ? ಇವರು ಸಂವಿಧಾನದ ಬಗ್ಗೆ ಗೌರವ ಇದ್ದಿದ್ರೆ ಹೇಳ್ಬೇಕಾಯ್ತು, ಕ್ಷಮಾಪಣೆ ಕೇಳಬೇಕಾಯ್ತು, ಮತ್ತು ಬಿಡುಗಡೆ ಮಾಡಬೇಕಾಯಿತು. ಸಂವಿಧಾನಕ್ಕೆ ಎಷ್ಟು ಬಾರಿ ಬದಲಾವಣೆ ಕಾಂಗ್ರೆಸ್ ಮಾಡಿದೆ, ಎಷ್ಟು ಬಾರಿ ಬದಲಾವಣೆಯನ್ನು BJP ಮಾಡಿದೆ, ಅದನ್ನು ಸದನ ಮುಂದೆ ಇಡಬೇಕಾಯಿತು. ಅದು ಬಿಟ್ಬಿಟ್ಟು ಸಂತೆಯಲ್ಲಿ ಭಾಷಣ ಮಾಡ್ದಂಗೆ ಮಾಡಿದ್ದಾರೆ. ಅದಕ್ಕೆ ಪ್ರಿಯಾಂಕಾ ಗಾಂಧಿಯವರ ಭಾಷಣಕ್ಕೆ 3 ನಯಾ ಪೈಸದ ಬೆಲೆನೂ ಇಲ್ಲ. ದಾಖಲೆಗಳಿಲ್ಲದೆ ಸುಮ್ಮನೆ ಸಂತೆ ಭಾಷಣ ಮಾಡ್ದಂಗೆ ಮಾಡಿದ್ದಾರೆ. ದಾಖಲೆ ಇಟ್ಟು ಮಾತಾಡಬೇಕಾಯಿತು. ಸಂವಿಧಾನಕ್ಕೆ ಎಷ್ಟು ಬಾರಿ ಬದಲಾವಣೆಯನ್ನು BJP ಮಾಡಿದೆ ಹೇಳ್ಬೇಕಲ್ಲ ಅವರು. ಅದನ್ನು ಹೇಳಲೇ ಇಲ್ಲ, ಆ ಮಾತೇ ಇಲ್ಲ ಅವ್ರ ಹತ್ರ. ಅದರಿಂದ ಹೊಸದಾಗಿ ಏನೋ ಅಳಕ್ ಪುಳ್ಕಂತ ಗೆದ್ದಿದ್ದಾರೆ ಬೈ ಎಲೆಕ್ಷನಲ್ಲಿ, ಹೊಸ ಉರುಪಿನಿಂದ ಮಾತಾಡಿದ್ದಾರೆ ಅಷ್ಟೆ. ನಾನು ಈ ಒನ್ ನೇಷನ್ ಒನ್ ಎಲೆಕ್ಷನ್ನಿಂದ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗುತ್ತೆ. ಲಕ್ಷಾಂತರ ಕೋಟಿ ಬರೀ ಚುನಾವಣೆಗೋಸ್ಕರ ಖರ್ಚಾಗ್ತದೆ. 5 ವರ್ಷ ಚುನಾವಣೆಗಳಲ್ಲಿ ಪೂರ್ತಿ 5 ವರ್ಷನೂ ಒಂದಲ್ಲ ಒಂದು ಎಲೆಕ್ಷನ್ ಈ ದೇಶದಲ್ಲಿ ನಡೀತಾನೆ ಇರ್ತದೆ. ಅದರಲ್ಲಿ ಎಲ್ಲ ಪಾರ್ಟಿಯ ನಾಯಕರು ಭಾಗವಹಿಸ್ತಾರೆ. ಬೈ ಎಲೆಕ್ಷನ್ಸ್ ಇರ್ಬೋದು, ಸ್ಟೇಟ್ ಎಲೆಕ್ಷನ್ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್, ಒಂದಲ್ಲ ಒಂದು ನಡೀತಾನೆ ಇರ್ತದೆ. ಅಧಿಕಾರಿಗಳನ್ನೆಲ್ಲ ಅದಕ್ಕೆ ವಿನಿಯೋಗ ಮಾಡ್ತಾನೆ ಇರ್ತೀರಿ. ಕೋಡ್ ಆಫ್ ಕಂಡಕ್ಟ್ ಬರ್ತಾನೆ ಇರ್ತದೆ ರಾಜ್ಯದಲ್ಲಿ, ದೇಶದಲ್ಲಿ. ಮತ್ತು ಹಣ ಅಂತೂ ಯಥೇಚ್ಛವಾಗಿ ಖರ್ಚಾಗ್ತದೆ. ಒಂದು ಬಾರಿ ಎಲೆಕ್ಷನ್ ನಡೆದುಬಿಟ್ರೆ MP ಅದರಲ್ಲೇ ಆಗೋಗ್ತೈತೆ, MLA ಎಲೆಕ್ಷನ್ನು ಖರ್ಚು ಕಡಿಮೆ ಆಗ್ತೈತೆ, ಅಭ್ಯರ್ಥಿಗಳಿಗೂ ಖರ್ಚು ಕಡಿಮೆ ಆಗ್ತೈತೆ, ಸರ್ಕಾರಕ್ಕಂತೂ ಸಾವಿರಾರು ಕೋಟಿ ಖರ್ಚು ಉಳಿತದೆ. ಅದರಿಂದ ಖರ್ಚು ಉಳಿಸೋ ದೃಷ್ಟಿಯಿಂದ, ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗುವಂಥ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಒನ್ ನೇಷನ್ ಒನ್ ಎಲೆಕ್ಷನ್ ತಂದಿರೋದನ್ನ ನಾನು ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ಅವರಿಗೆ ಭಯ, ಎಲ್ಲ ಒಟ್ಟಿಗೆ ನಡೆದುಬಿಟ್ರೆ ಒಂದೇ ಸರಿ ಗಂಟು ಮುಟ್ಟೆ ಕಟ್ಕೊಂಡು 5 ವರ್ಷ ಮನೆಗೆ ಹೋಗ್ಬೇಕಲ್ಲ ಕಾಂಗ್ರೆಸ್ ಅವರು. ದೇಶದಲ್ಲೆಲ್ಲ ಖಾಲಿಯಾಗೋಗ್ಬಿಟ್ಟಿದ್ದಾರೆ. ಈಗ ಉಳಿದಿರೋದು 3-4 ರಾಜ್ಯ ಅಷ್ಟೇ ಅವರು ಕಾಂಗ್ರೆಸ್ ಅವರು ಇರೋದು. ಅದು ಖಾಲಿಯಾಗಿ ಕೊನೆಗೆ ತಟ್ಟೆ ಕಾಸು ಸಿಕ್ಕಲ್ಲ ಅವ್ರಿಗೆ. ಅದಕ್ಕೆ ಭಯ ಬಿದ್ದು
ಆ, ಏನೋ ಪ್ರಜಾಪ್ರಭುತ್ವದ ವಿರೋಧಿ ಅಂತಾರೆ. ಏನು ಇದರಲ್ಲಿ ಎಲೆಕ್ಷನಲ್ಲಿ ಪ್ರಜಾಪ್ರಭುತ್ವ? ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ EME ಅದು ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಇವರು ಎಲ್ಲ ಕಡೆ ಗೆಲ್ತಾ ಇರಬೇಕು, ದೇಶದಲ್ಲಿ ಏನೇ ಚುನಾವಣೆ ನಡೆದ್ರೆ ಗೆಲ್ತಾ ಇದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ. ಸೋತ್ಬಿಟ್ರೆ ಅದನ್ನು ತಗೊಂಡು ಬೀದಿಗೆ ಇಟ್ಬಿಟ್ಟು ದಿನ ಅದರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡ್ತಾ ಇರ್ತಾರೆ. ಕರ್ನಾಟಕ ಗೆತ್ತಲ್ಲಪ್ಪ, ಅವಾಗ ಯಾಕೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇತ್ತು ಅಂತ ಯಾಕೆ ಹೇಳಿದ್ರಿ? ನಿಮ್ಮ ದಮ್ಮಿದ್ರೆ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂದರೆ ಎಲ್ಲ ಕರ್ನಾಟಕದಲ್ಲಿ ಡಿಸಾಲ್ವ್ ಮಾಡಿಬಿಟ್ಟು ಎಲೆಕ್ಷನ್ಗೆ ಹೋಗಿ ಬ್ಯಾಲೆಟ್ ಪೇಪರ್ಗೆ ಎಲೆಕ್ಷನ್ ಕೇಳಿ. ನೀವು ಡಿಸಾಲ್ವ್ ಮಾಡಿಬಿಟ್ಟು ಫಸ್ಟು ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಕೇಳಿ ನಿಮ್ಗೆ ದಮ್ಮಿದ್ರೆ. ಇಲ್ಲಿ ಸರಿ ಇದೆ, ಕರ್ನಾಟಕದಲ್ಲಿ ವೋಟಿಂಗ್ ಮಿಷಿನ್ ಸರಿ ಇದೆ, ಮಹಾರಾಷ್ಟ್ರದಲ್ಲಿ ಸರಿ ಇಲ್ಲ, ಡೆಲ್ಲಿಯಲ್ಲಿ ಸರಿ ಇದೆ, ಅಲ್ಲಿ ಕೇಜ್ರಿವಾಲ್ ಗೆದ್ದಿದ್ದಾರೆ, ಅಲ್ಲಿ ಸರಿ ಇದೆ, ಗುಜರಾತಲ್ಲಿ ಸರಿ ಇಲ್ಲ, ಆಮೇಲೆ ವೆಸ್ಟ್ ಬೆಂಗಾಲಲ್ಲಿ ಸರಿ ಇದೆ, ಬಿಹಾರದಲ್ಲಿ ಸರಿ ಇಲ್ಲ. ಎಲ್ಲೆಲ್ಲಿ ಸೋಲ್ತಾರೋ ಬರೆದು ಮಾಡ್ಕೊಂಬಿಡಿ. ಅವರು ಒಂದು ಬ್ರ್ಯಾಂಡ್, ಅದು ಕಾಂಗ್ರೆಸ್ಸಿನ ಬ್ರ್ಯಾಂಡ್. ಸೋತ್ ಕಡೆ ಎಲ್ಲ ಈಗ ಸೋತ ಮೇಲೆ ರಾಜೀನಾಮೆ ಕೊಡಬೇಕಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜೀನಾಮೆ ಕೊಡಬೇಕಾಯ್ತು, ಇಲ್ಲ ಮಹಾರಾಷ್ಟ್ರದ ಕಾಂಗ್ರೆಸ್ ಅಧ್ಯಕ್ಷ ರಾಜೀನಾಮೆ ಕೊಡಬೇಕಾಯ್ತು. ಅದನ್ನು ಕೊಡೋಕ್ಕಾಗಲ್ಲ. ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಮೇಲೆ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಅಷ್ಟೆ. ಅದರಿಂದ ಕಾಂಗ್ರೆಸ್ಸಿನ ಸುಪ್ರೀಂ ಕೋರ್ಟಲ್ಲಿ ಹೇಳಿದಾರಲ್ಲ, ಗೆದ್ದಾಗೆಲ್ಲ ಯಾಕಪ್ಪ ಬರಲ್ಲ ನೀವು ಅಂತ ಕೇಳಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ನೀವು ಎಲ್ಲೆಲ್ಲಿ ಚುನಾವಣೆ ಗೆಲ್ತಿರಲ್ಲ ಅಲ್ಲಿ ಯಾಕೆ ಬರಲ್ಲ, ಸೋತಾಗ ಮಾತ್ರ ಯಾಕೆ ಬರ್ತೀರ ಅಂತ ಕೇಳಿದ್ದಾರೆ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ. ಸರ್, ಅದಕ್ಕೆ ಇನ್ನೊಂದು ಎಕ್ಸಾಂಪಲ್, ಅಷ್ಟೊಂದು ನಮ್ಮ ಹತ್ರ ಮ್ಯಾನ್ ಪವರ್ ಇಲ್ಲ, ಒಂದೇ ಒಂದು ನೇಷನ್ ಒಂದು ಎಲೆಕ್ಷನ್. ಅದ್ರ ಜೊತೆ ಈಗ ಯಾರು ಹೇಳಿದ್ರು? ಅಲ್ಲ, ಹೇಳ್ತಾರೆ, ಚರ್ಚೆ ಆಗ್ಬೇಕಲ್ಲ. ಈಗ MP ಎಲೆಕ್ಷನ್ ಆದರೆ ಅದೇ ವೋಟಿಂಗ್ ಮಿಷನ್ ತಾನಪ್ಪ. ಅಲ್ಲ, ಮ್ಯಾನ್ ಪವರ್ ಅಷ್ಟಿದೆ. ಹೇಳ, ಕೇಳಿಸ್ಕೊ. ಒಂದೇ ರೂಮ್ ತಾನೆ, ಒಂದೇ ರೂಮಲ್ಲೇ ವೋಟಿಂಗ್ ಮಿಷನ್ ಇರೋದು. ಒಂದು MP ಗೆ ಒತ್ತುತ್ತಾರೆ, ಒಂದು MLA. ನಮ್ಮಲ್ಲೂ ಆಗಿದೆಯಲ್ಲ ಒಂದ್ಸರಿ. ಅವಾಗ ಎಲ್ಲಿಂದ ಬರ್ತೈತೆ ಜನ? ರೂಮ್ ಒಂದೇ ಅಲ್ವಾ? ಮಿಷಿನ್ ಅಷ್ಟೇ, ಅದೇ ಸ್ಟಾಫು. ಆಚೆ ಕಡೆ ಕಾಯೋನು ಅದೇ, ಬರ್ಕೊಡೋರು ಅದೇ, ನಮ್ಮ ಟೇಬಲ್ ಹಾಕೊಂಡು ಕೂತ್ಕೊಳೋದು ಅದೇ, ಎಲ್ಲ ಅಷ್ಟೇ. ಆದರೂ ಏನಾನ ಒಂದು 5% ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. EVM ಮಿಷಿನ್ ಬೇಕಾಗ್ತೈತೆ. ಇನ್ನೊಬ್ರು ಅಲ್ಲಿ ವೋಟಿಂಗ್ ಮಿಷಿನ್ ಕೂತ್ಕೊಳಕ್ಕೆ ಇನ್ನೊಬ್ರು ಬೇಕು. ಬೇಕಾದಷ್ಟು ಜನ ಇದ್ದಾರಲ್ಲ, ಸರ್ಕಾರಿ ನೌಕರರು ಇದ್ದಾರೆ, ಪ್ರೈವೇಟ್ ಸ್ಕೂಲ್ಸ್ ಇದೆ, ಗೌರ್ಮೆಂಟ್ ಸ್ಕೂಲ್ಸ್ ಇದೆ. ಅದರಿಂದ ಬೇಕಾದಷ್ಟು ಎಲೆಕ್ಷನಲ್ಲಿ ಆಗಿದೆ. ಅದರಿಂದ ಅದೆಲ್ಲ ಅವ್ರಿಗೆ ಭಯ. ಒಂದೇ ಸರಿ ಮನೆಗೆ ಹೋಗ್ಬೇಕಲ್ಲ ಸೋತ್ ಗೆದ್ಬಿಟ್ರೆ ಕಾಂಗ್ರೆಸ್ ಅವ್ರಿಗೆ ಅನ್ನೋ ಭಯ ಅಷ್ಟೆ.